ನಮಸ್ಕಾರ. ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗೇ ಇರ್ತೀನಿ. ನಾನು ಆನ್ಲೈನಲ್ಲಿ ಒಂದು ಸೀರೆ ಖರೀದಿ ಮಾಡಿದೆ ಒಬ್ಬರ ಹತ್ರ. ಅದು ಸ್ವಲ್ಪ ಉದ್ದ ಕಡಿಮೆ ಇತ್ತು. ಆಫ್ಲೈನಲ್ಲೇ ಹೋಗಿ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಇವರು ಒಳ್ಳೆ ಮಾರಾಟ ಮಾಡ್ತಾರೆ, ಒಳ್ಳೆಯವರು ಅಂದ್ಬಿಟ್ಟು ಹೋಗಿ ಖರೀದಿ ಮಾಡಿದೆ. ಅದು ಸೀರೆದು ಲೆಂತ್ ಕಡಿಮೆ ಇದೆ. ಮತ್ತು ಇವ್ರಿಗೆ ರಿಟರ್ನ್ ಕೊಡೋಕ್ಕೆ ಕೇಳಿದ್ರೆ ನಾವು ಈಸ್ಕೊಳ್ಳಲ್ಲ ಅಂದರು. ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಅವ್ರ ಹತ್ರ ಸೀರೆ ಖರೀದಿ ಮಾಡಿದ್ರೆ ನಮ್ಮ ಹತ್ರ ಅವರು ಫಸ್ಟೇ ಪೇಮೆಂಟ್ ಹಾಕ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಸೀರೆನ ಡಿಲ್ವರಿ ಮಾಡ್ತಾರೆ. ಆ ಡಿಲ್ವರಿ ಚಾರ್ಜ್ ಕೂಡ ನಾವೇ ಕೊಡಬೇಕಾಗುತ್ತೆ. ಈಗ ಆ ಸೀರೆನ ನಾನು ಅವ್ರಿಗೆ ವಾಪಸ್ ತಗೊಳ್ಳಿ ಅಂದರೆ ತಗೊಳ್ತಾ ಇಲ್ಲ. ತುಂಬ ಬೈತಾರೆ, ತುಂಬ ಜಗಳ ಗಲಾಟೆಗಳು ಆಗ್ತಾಯಿದೆ. ಇವ್ರು ಏನು ಹೇಳ್ಕೊಳ್ಳೋ ಅಷ್ಟು ಫೇಮಸ್ ಯೂಟ್ಯೂಬರ್ ಏನೂ ಅಲ್ಲ. ಒಂದು ಸ್ವಲ್ಪ ರೀಚ್ ಆಗಿದ್ದಾರೆ ಅಷ್ಟೇ. ಬಟ್ ಅವರು ಹಾಕೋ ಡ್ರೆಸ್, ಅವ್ರು ಮಾಡೋ ಸ್ಟೈಲು ಓವರಾಗೇ ಇರುತ್ತೆ. ಸರಿ, ಇವ್ರ ಹತ್ರ ತೆಗೆದುಕೊಂಡ್ರೆ ಸೀರೆಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೆಗೆದುಕೊಂಡೆ. ಸೀರೆ ಕಾಸ್ಟೂ ಸ್ವಲ್ಪ ಜಾಸ್ತಿನೇ. ನಾವು ಹೊರಗಡೆ ತೆಗೆದುಕೊಳ್ಳೋದಕ್ಕಿಂತ ಅವ್ರ ಹತ್ರ ತೆಗೆದುಕೊಂಡ್ರೆ ಸ್ವಲ್ಪ ಜಾಸ್ತಿನೇ. ಇವರು ಹಾಕೋ ಧಮಕಿಗೆ, ಇವ್ರು ಹಾಕೋ ಆವಾಜುಗಳಿಗೆ ಯಾರೂ ಇಲ್ಲಿ ಭಯಪಡೋರಿಲ್ಲ. ಏನಿದೆಯೋ ಅದನ್ನು ಡೈರೆಕ್ಟಾಗೆ ತೋರಿಸ್ತೀವಿ. ಯೂಟ್ಯೂಬ್ಗಳಲ್ಲಿ ಹೆಂಗೆ ಮೋಸ ಹೋಗ್ತೀವಿ. ನಾವು ಅವ್ರ ಹತ್ರ ನೋಡೋದಿಲ್ಲ, ಏನೂ ಇಲ್ಲ, ಹಾಗೆ ಪರ್ಚೇಸ್ ಮಾಡ್ತೀವಿ. ಅದು ಮನೆಗೆ ಬಂದ ಮೇಲೇ ಅದು ಯಾವ ಥರ ಇದೆ ಏನು ಅಂತ ಗೊತ್ತಾಗೋದು. ಆಮೇಲೆ ನಾವೇನಾದರೂ ಅವ್ರಿಗೆ ವಾಪಸ್ ಕೊಡೋಕ್ಕೆ ಹೋದರೆ ಅವ್ರು ತೆಗೆದುಕೊಳ್ಳಲ್ಲ. ನಮ್ಮದೇನು ತಪ್ಪು, ನಮ್ಮದೇನು ತಪ್ಪಿಲ್ಲ, ಅಂಗಡಿಯವ್ರದ್ದೇ ತಪ್ಪು, ಎಲ್ಲ ಸೀರೆನೂ ಕರೆಕ್ಟಾಗಿ ಇದೆ, ಇದೊಂದು ಮಾತ್ರ ಹಂಗಿರ್ಬೋದು ಅಂದ್ಬಿಟ್ಟು ತುಂಬ ಮಾಡ್ತಾರೆ. ವಾಪಸ್ ಈಸ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ ಅವ್ರ ಮನೆಗಳಲ್ಲಿ ಇರೋರೆಲ್ಲ ಧಮಕಿಗಳಾಕೋದೆ. ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲರೂ ಧಮಕಿಗಳಾಕೋದೆ. ಅವ್ರ ಗಂಡ, ಈ ಥರ ಎಲ್ಲರೂ ಧಮಕಿಗಳಾಕೋದೆ. ಯಾರೇ ಆಗಲಿ, ಫಸ್ಟು ನಾವು ಈ ಥರ ಎಲ್ಲ ಖರೀದಿ ಮಾಡೋಕ್ಕೆ ಹೋಗಬಾರ್ದು. ಹೋಗಿ ನಾವು ಡೈರೆಕ್ಟಾಗೆ ಅಂಗಡಿಗಳಲ್ಲಿ ಖರೀದಿ ಮಾಡಬೇಕು. ನಮಗೆ ಬುದ್ಧಿ ಇರಲ್ಲ, ಇವರು ಒಳ್ಳೆಯವರು ಅಂದ್ಬಿಟ್ಟು ಹೋಗಿ ಖರೀದಿ ಮಾಡ್ತೀವಿ. ಆಮೇಲೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ ಇವ್ರ ಹತ್ರ ಡ್ರೆಸ್ ತೆಗೆದುಕೊಂಡಿದ್ದೆ ನಾನು. ಆವಾಗ ಚೆನ್ನಾಗೇ ಇತ್ತು, ಆವಾಗ ಚೆನ್ನಾಗಿರೋದೇ ಕೊಟ್ಟಿದ್ದರು. ಸರಿ, ಸ್ಯಾರಿಗಳೆಲ್ಲ ಇವರು ಮಾಡೋ ಸ್ಟೈಲ್ಗಳೆಲ್ಲ ನೋಡಿ ಎಲ್ಲ ಇವರು ಚೆನ್ನಾಗಿರೋ ಸೀರೆನೇ ಸೇಲ್ ಮಾಡ್ತಾರೆ ಅಂದ್ಬಿಟ್ಟು ಸೀರೆನ ತೆಗೆದುಕೊಂಡ್ರೆ ಈ ಥರ ಮಾಡಿದ್ದಾರೆ. ನಾವು ಅವರು ಹೆಸರು ಹೇಳೋಂಗಿಲ್ಲ. ಇಲ್ಲಿ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೇಳೋಂಗಿಲ್ಲ, ನಿಮಗೆ ಅರ್ಥ ಆಗ್ಬೋದು. ಇವರು ಮೊದಲು ಡ್ರೆಸ್ಸು ಸೇಲ್ ಮಾಡ್ತಾಯಿದ್ರು, ಇವಾಗ ಸೀರೆಗಳನ್ನ ಸೇಲ್ ಮಾಡ್ತಾಯಿದ್ದಾರೆ. ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಫೋನುಗಳು ಮಾಡೋದು, ತುಂಬ ಬೆದರಿಕೆಗಳನ್ನ ಹಾಕೋದು. ಏನು ಈ ಒಂದು ಕಿತ್ತೋದೊಂದು ಸೀರೆಗೆ ಇಷ್ಟು ಆಟ ಆಡ್ತಾ ಇದ್ದಾರೆ. ನಾನು ಬಗ್ಗಲ್ಲ, ಇವ್ರಿಗೇನು ಅಂತ ತೋರಿಸ್ತೀನಿ. ಇವರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಸೀರೆ ಬಿಸ್ನೆಸ್ಸು, ಡ್ರೆಸ್ಸುಗಳ ಬಿಸ್ನೆಸ್ ಎಲ್ಲ. ಸ್ವಲ್ಪ ಹೆಸರಿದೆ. ಅದು ಸರಿ ಇಲ್ಲ ಅಂದರೆ ಅದು ಅವರು ವಾಪಸ್ ತೆಗೆದುಕೊಂಡು ನಮಗೆ ವಾಪಸ್ ಮಾಡಬೇಕಾಗುತ್ತೆ. ಬಟ್ ಅವರು ಬಗ್ಗಲಿಲ್ಲ. ಇನ್ನೇನು ಮಾಡೋದು.
ಕೆಲವು ಜನ ಹಿಂಗೆ ಇರ್ತಾರೆ, ಕಚಡ ಜನಗಳು. ನಾವು ಏನಾದರೂ ಆಗಲಿ ತೆಗೆದುಕೊಳ್ಳೋವಾಗ ಆನ್ಲೈನ್ ಶಾಪಿಂಗ್ ಹೋಗಬಾರ್ದು. ಹೋಗ್ಬೋದು, ಈ ಬೇರೆದು ಇರುತ್ತೆ ಮೀಶೋ ಆ ಥರದ್ದೆಲ್ಲ, ಅದೆಲ್ಲ ಒಳ್ಳೆಯದೇ. ಬಟ್ ಈ ಥರ ಮನೆಗಳಲ್ಲಿ ಸೇಲ್ ಮಾಡ್ತಾರೆ, ಅವ್ರ ಹತ್ರ ಈಸ್ಕೊಂಡ್ರೆ ಇದೇ ಥರ ತಲೆನೋವಾಗುತ್ತೆ. ಒಂದು ಸತಿ ಬುದ್ಧಿ ಕಲಿಬೇಕಾಗಿತ್ತು, ಏನೋ ಚೆನ್ನಾಗೇ ಬುದ್ಧಿ ಕಲಿಸಿದ್ದಾರೆ. ಇರಲಿ. ಇಲ್ಲಿ ಯಾರೂ ಧಮ್ಕಿಗಳಾಕಿದ್ರೆ ಭಯ ಪಡೋರಿಲ್ಲ. ನೀವು ಕಚಡ ಜನ ಅಂತ ಗೊತ್ತಾಯಿತು. ಸಗಣಿ ಜೊತೆ ಸರ್ಸಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ನಮ್ಮ ಮನೆ ನಾಯಿ ಕೆಳಗಡೆಗೆ ಆ ಸೀರೆ ಹಾಕಿದ್ದೀವಿ. ತುಂಬ ಓವರಾಗಿ ಬೈತಾರೆ, ತುಂಬ ಕೆಟ್ಟದಾಗಿ ಬೈತಾರೆ. ನಾವು ಬೈಸ್ಕೊಳ್ಳೋಕ್ಕೇನು ಬಿಟ್ಟಿಯಾಗಿ ಬಿದ್ದಿಲ್ಲ. ಸ್ವಲ್ಪ ಬಾಯಿ ಕಂಟ್ರೋಲಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನಿಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು.